ಸ್ತೋತ್ರ ಮುಗಿದ ನಂತರ ಅವರು ಒಂದು ಪದ್ಯ ಹಾಡಿದ್ರು, ಇವರು ಒಂದು ಪದ್ಯ ಹಾಡಿದರು. ಯಾರ್ಯಾರು ಇಲ್ಲದ ಕಾಲದಾಗ ಆವಾಗ ನಿಮ್ಮ ಅಪ್ಪನೂ ಇಲ್ಲ, ನೀನು ಇಲ್ಲ, ಆ ಟೈಮ್ದೊಳಗೆ ನಾ ಅದೀನಿ ಅಂತಕ್ಕಂಥ ಮಾತನ್ನು ತಂದ ಯಾಚೆ ಕಡೆ ಇವರು ಯಾವ ನಿಡಗುಂದಿ ಕಲಾ ತಂಡದವರು ಹೇಳಿದರು. ಏನು ಇಲ್ಲ ಇಲ್ಲ ಅಂತಕ್ಕಂಥ ಸನ್ನಿವೇಶ ಬಂದದ. ಅಲ್ಲಿ ಗಂಡು ಇಲ್ಲ, ಹೆಣ್ಣು ಇಲ್ಲ, ಸೂರ್ಯ ಚಂದ್ರಾದಿಗಳಿಲ್ಲ, ಗ್ರಹ ನಕ್ಷತ್ರಗಳಿಲ್ಲ, ಮುತ್ತ ಮಾಣಿಕಗಳಿಲ್ಲ, ಗೈರಿಕಾದಿ ಧಾತುಗಳಿಲ್ಲ, ತೃಣಾದಿ ಸಸ್ಯಗಳಿಲ್ಲ, ಗುಡ್ಡ ಗೌಹಾರಗಳಿಲ್ಲ, ಪಂಚಭೂತಗಳಿಲ್ಲ, ಪಂಚಕ್ರಮೇಂದ್ರಿಯಗಳ, ಪಂಚ ಜ್ಞಾನೇಂದ್ರಿಯಗಳಿಲ್ಲ, ಪಂಚ ತತ್ವಗಳಿಲ್ಲ. ಏನು ಇಲ್ಲದಾಗ ಸೃಷ್ಟಿ ಅಂತಕ್ಕಂಥದ್ದು ಸುನ್ನಿತ್ತು. ಸುನ್ನಿದೊಳಗೆ ನಿಮ್ಮ ಅಪ್ಪ ಯಾರ, ನಿಮ್ಮವ್ವ ಯಾರ, ಇದಷ್ಟೇ ವ್ಯವಹಾರ ನಡಿಬೇಕಾಗ್ಯದ. ಏನು ಇಲ್ಲದ ಕಾಲದಾಗ ಏನು ಇಲ್ಲ ಇಲ್ಲ ಅಂತಕ್ಕಂಥ ಸನ್ನಿವೇಶ ಬಂದಾಗ ಮಾವನ ಹಂತ್ಯಾಕ ಏನಿಲ್ಲ, ಅಲ್ಲಿ ಮಾವನ ಇಲ್ಲ ಇಲ್ಲ ಅಂದ ಕಾಲಕ್ಕೆ ಅವನ ತ್ಯಾಕ ಏನಿಲ್ಲ. ಅವಲ್ಲಿ ನಾಮ ಇಟ್ಟಿಲ್ಲ ಇನ್ನು. ಅದಕ್ಕೆ ಪೂಜೆ ಅವರು ನೀವು ಹೇಳಬೇಕು ಮುಂದಿನ ಪಾಳ್ಯಕ್ಕ ಅಲ್ಲಿ ನಾಮ ಅಂತಕ್ಕಂಥದ್ದು ಇಟ್ಟಿಲ್ಲ. ಏನು ಇಲ್ಲದ ಕಾಲದಾಗ ಅಲ್ಲಿ ನನ್ನ ಗಂಡ ಅಂತಕ್ಕಂಥದ್ದು ನಾಮ ಇನ್ನೂ ಬಂದಿಲ್ಲ. ಅವಾಗ ಏನು ಇಲ್ಲ ಅಂತಂದಿರಲ್ಲ, ಅವ ಮೊದಲು ಸುಣ್ಣಿದಾಗ ಇಲ್ಲ. ಅಂಥದ್ರೊಳಗೆ ಅವನಿಗೆ ಆ ಅಲ್ಲಿ ಪರಮಾತ್ಮ ಆಗಲಿ ಒಬ್ಬ ಯಾನ ನಾಮ ಇಡ್ತಿ ಹೇಳ್ರಿ, ಅವನ ತ್ಯಾಕ ಏನು ಇಲ್ಲ ಅಂತಕ್ಕಂಥ ಸನ್ನಿವೇಶ. ಅದಕ್ಕೆ ಮುಂದಿನ ಪಾಳ್ಯಕ್ಕೆ ನೀವೇನು ಹೇಳ್ತೀರಿ ಹೇಳ್ರಿ ಮಂಜು. ಏನು ಇಲ್ಲದಾಗ ಅವರ ದೇವಿ ಇದಾಳಂತ ಹೇಳ್ಯಾರ, ಹೌದಿಲ್ಲ? ಹುಟ್ಟು ಸಾವುಗಳಿರಬಾರ್ದು, ತಾಯಿ ತಂದೆಗಳಿರಬಾರ್ದು, ಶಾಶ್ವತವಾಗಿ ಅಜರಾಮರವಾಗಿ ತಾಯಿ ಇರಬೇಕು, ತಂದೆ ಇರಬೇಕು. ಭೋಗ ಕೂಡಿರಬಾರ್ದು, ಮದುವೆ ಆಗಿರಬಾರ್ದು. ಆವಾಗ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಮಾಡಿರ್ಬೇಕು, ತನ್ನಷ್ಟಕ್ಕೆ ತಾನು ಸೃಷ್ಟಿ ತಯಾರು ಮಾಡಿರ್ಬೇಕು. ಹೆಣ್ಣಿನವ್ರು ಮಾಡಬೇಕು, ಗಂಡಿನವ್ರು ಮಾಡಬೇಕು, ಕೂಡ್ಸಾಲು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಒಂದು ಪಲ್ಲು ಒಮ್ಮೆ ಹಾಡಬೇಕು, ಡಬ್ಬಲ್ ಹಾಡಬಾರ್ದು. ಹೊಳ್ಳಿ ಬಂದು ಏನು ಮಾಡಾಕತ್ತೀರಿ, ಬರೀ ಹೊಳ್ಳಿ ಲಾಸ್ಟಕ್ಕೆ ಬಂದು ಮತ್ತೆ ಅದೇ ಪಲ್ಲಿಗೆ ಬರೋದು. ಅದಕ್ಕೆ ಹಂಗಾಗಬಾರ್ದು. ಯಾಕಂತಂದ್ರೆ ಸಿಂಗಲ್ ಪಲ್ಯಾಂಗ ಅನ್ಕೊತ ಮುಂದೆ 5 ನುಡಿ ಮಾತಾಡಿ ಹೊಳ್ಳಿ ಚಾಲಾಕ್ ಬಂದು ಒಟ್ಟು 20-25 ನಿಮಿಷದೊಳಗೆ ಸಂದ ಮುಗಿದ ಆಚೆ ಕಡೆ ಮ್ಯಾಳಿಗೆ ಚಾನ್ಸ್ ಹೋಗ್ಬೇಕು. ಗಚ್ಚ ಒಂದು ತಾಸು ನಡೆದ ನಿಮ್ಮ ಟೈಮಿಂಗ್ಗಳು, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಈಗ ಏನಾಯ್ತಂತಂದ್ರೆ ತಳದಾಗ ಪದ ಇಟ್ಟಿ ಪದ್ಯ ಚಾಲ ತಂದು ಮತ್ತೆ ತೆಳಗೆ ಬರಾಕೈತಿ. ಹಂಗೆ ಆಗಬಾರ್ದು. ಎಲ್ಲಿ ಹಾಡಿರ್ತೈತಿ ಅದ್ರ ಮುಂದಿಂದ ಚಾಲ ಇಡ್ಬೇಕು. ಏನು ಇಲ್ಲ ಇಲ್ಲದಾಗ ಮುಂದೆ ಯಾರು ಬಂದ್ರು ಅವನಿಂದ್ರ ಏನು ತಯಾರಾತು, ಆಕಿದಿಂದ್ರ ಏನು ತಯಾರಾಯ್ತು, ಆಕಿ ಹೆಸರೇನು, ಹೌದಿಲ್ಲ? ಹಿಂಗ ಪಶು ಪಕ್ಷಿ ಹಿಡ್ಕೊಂಡು ಕ್ರಿಮಿ ಕೀಟ್ ಹಿಡ್ಕೊಂಡು 84 ಲಕ್ಷ ಜೀವರಾಶಿಗಳನ್ನ, ಮಾನವರನ್ನ, ರಾಕ್ಷಸರ, ದಾನವರ, ಗುಡುಗ, ಸಿಡಿಲ, ಮಿಂಚ, ಕಾಮಣ ಬಿಲ್ಲ, ದೆವ್ವ, ಪಿಸಾಸಿ, ಗಾಳಿ, ಇವು 84 ಲಕ್ಷ ಪ್ರಥಮದೊಳಗೆ ಬಂದ ಇದು ಭೂಮಿ ಹೆಂಗಿತ್ತು, ಇದನ್ನ ಅಲ್ಲೋಲ ಗುಡ್ಡ ಗವಾರಗಳಿದ್ದು, ಇದನ್ನ ಯಾರು ಸವ ಮಾಡ್ರು, ಏನು ಹೆಣ್ಮಗಳು ಮಾಡ್ಲಿ ಒಟ್ಟು ಗಂಡ ಮಗಳು ಮಾಡ್ಲಿ, ಅಲ್ಲಿ ಪ್ರಥಮದೊಳಗೆ ಬಂದು ಬೀಜ ಏನು ನೀವು ಕೊಟ್ಟರು, ಇದನ್ನ ಗಳೆ ಯಾರು ಮಾಡ್ರು, ಅಲ್ಲಿ ಆ ಭೂಮಿ ತಯಾರಾದ ನಂತರ ಬೀಜ ಏನು ನೀವು ಊರಿದೆಯೋ ಅಥವಾ ನೀವು ಊರಿದೆಯೋ ಅಂತಕ್ಕಂಥದ್ದು ತಳ ಹಿಡ್ಕೊಂಡು ಎರಡು ಮೇಣ್ಣವ್ರು ನೀವು ಬೀಜ ತಯಾರು ಮಾಡಿದ್ದೆ ಅಂದ್ರೆ ನೀ ಹೇಳು, ನೀ ಬೀಜ ತಯಾರು ಮಾಡಿದ್ದೆ ಅಂದ್ರೆ ನೀ ಹೇಳು, ಹೌದಿಲ್ಲ? ಹಿಂಗ ಮೆಟ್ಟಲ್ ಕಚ್ಚಿ ಎರಡು ಮೇಣ್ಣವ್ರ ವಂಶಾವಳಿ ಬೆಳೆಸ್ಕೊತ ಬರಬೇಕು. ಮಾತ್ರ ಇನ್ನೊಂದು ಎರಡು ಮೇಳಕ್ಕೆ ವಿನಂತಿ, ಘರ್ಷಣೆ ಹಾಕಂತ ಹೇಳಿವಿ ನಾವು. ಇನ್ನು ನೀವು ಘರ್ಷಣೆ ಇಲ್ಲ, ನೀವು ಘರ್ಷಣೆ ಇಲ್ಲ, ಇಲ್ಲ ಅವ್ರು ಹಾಕಬೇಕಾಗಿತ್ತರ್ಲೆ. ನಾವ ಹೇಳಿದ ಮಾತಿಗೆ ನೀವು ಘರ್ಷಣೆ ಹಾಕಲಿಲ್ಲ ತಂದ್ರ ಟೈಮ್ ಸಂಜೆ 5 ಗಂಟೆಗೆ ನಾವ್ ಏನು ಕೊಡ್ತೀವಲ್ಲ ಅಷ್ಟ ತಗೊಂಡ್ ಹೋಗ್ಬೇಕಾಗತ್. ನೀವು ಎಚ್ಚರ ಹಾಕಿ ನೀವು ಹಾಡಿಕೆ ಮಾಡ್ಬೇಕ. ಹಾಕಿಲ್ಲ, ಹಾಕಿರಿ ಘರ್ಷಣೆ ಕೇಳಿನೇ ಇಲ್ಲ ಅಂತ ಹಾಕಿಲ್ಲ, ನೀನು ಇಲ್ಲ. ಸರ ಅದೇನು ಬರ್ಕೊಂಡು ತೊಗೊಂಬರ್ರಿ. ಬರ್ದು ನಮ್ಮ ಕೈಯಾಗ ಕೊಡ್ರಿ, ಅವ್ರನ್ನ ಬಿಡ್ರಿ ಇವ್ರನ್ನ ಬಿಡ್ರಿ, ನಮ್ಮ ಕೈಯಾಗ ನೀವು ಬರೆದು ಕೊಡ್ರಿ, ನಾವು ಸಂಜೆ 5 ತಕ್ಕ ನೀವು ಚರ್ಚ್ ಮಾಡಿಕೊಡ್ರಿ. ಈಗ ನೀವು ಹಾಕಿರ್ತಕ್ಕಂಥ ಘರ್ಷಣೆ ಏನು ಅನ್ನೋದು ನಮಗೆ ಹೇಳ್ರಿ, ನಾವು ದೈವಕ್ಕೆ ಹೇಳ್ತೇನೆ. ಈಗ ನಮಗೆ ಗೊತ್ತೇ ಇಲ್ಲ ಅನ್ನಕೈತಾರ ಮತ್ತು ಅವ್ರ ಹಾಲು
ಅದಕ್ಕ ತುತ್ತು ಮಹಾರಾಜ ಇದ್ದ ಬ್ರಹ್ಮನ ಕುರಿತು ಯಜ್ಞ ಮಾಡತ್ತಿದ್ದಾವ. ಆ ಯಜ್ಞ ಮಾಡೋ ಟೈಮ್ದಾಗ ಯಾವ ಸ್ಥಳದಿಂದ ಯಾರು ಇಟ್ರು? ಇದು ಋತು 18 ರಾಜ ಯಜ್ಞ ಹೂಡಿದ್ದ. ಯಜ್ಞ ಮಾಡೋ ಸಮಯದೊಳಗ ಆ ಯಜ್ಞ ಕುಂಡದೊಳಗ ಒಬ್ಬರು ಹುಟ್ಟ್ಯಾರು. ಅವ್ರು ಯಾರು? ಹೌದಿಲ್ಲ? ಹಾ, ಉತ್ತರ ಕ್ಲಿಯರ್ ಆಗ್ಬೇಕಿದು. ಹಾ, ಸವಾಲ್ ಶೀಟ್ ರೆಡಿ ಆಗ್ಯಾವಣ್ಣ? ಇಲ್ಲ ಆಗ್ಯಾವು, ನಿಮ್ಮ ಆಗ್ಯಾವ್ರಿ. ಹಾ, ಆದ್ರೆ ಎದ್ ನಿಂತು ಓದೇ ಬಿಡ್ರಿ. ಓದ್ರಿ ನೀವು. ಹಾ ಸರ್, ನೀವು ಓದ್ರಿ. ಅದಕ್ಕ ಒಂದ ಅಕ್ಷರ ಮಿಸ್ ಮಾಡಿದ್ರೆ ಅದಕ್ಕೆ ನಿಮ್ಮ ನೀವು ಹಾ, ಅದಕ್ಕೆ ನಾ ಏನ್ ಜವಾಬ್ದಾರ ಅಲ್ಲ. ಹೌದ್ರಿ. ಈಗ ಮುಂದೆ ಇಟ್ಕೊಂಡ್ ಪುರಾಣ ತಕ್ಕೊಂಡ ನೀವು ಪ್ರಶ್ನೆ ತೆಗೆದಿರ್ತೀರಿ. ಮತ್ತೆ ಯಾಕೆ ತಪ್ಪು ಮಾಡ್ತೀರಿ ಅಲ್ಲಿ? ಅದಕ್ಕೆ ಲೆಕ್ಕ ಹಾಕಿ ಇನ್ನೊಮ್ಮೆ ಓದಿಕೋರಿ. ಓದಿಕೊಂಡ ನಂತರ ಕರೆಕ್ಟ್ ಇತ್ತಂದ್ರೆ ನನ್ನ ಕಡೆ ಕೊಡ್ರಿ, ಇಲ್ಲಂದ್ರೆ ಮತ್ತೊಮ್ಮೆ ಬರ್ಕೊಂಡ್ ಕೊಟ್ಟು ತಂದು ಕೊಡ್ರಿ. ಅಂದ್ರೆ ಚೇಂಜಿಗೆ ಜಗಳ ಹಚ್ಕೊಂಡ್ ನಿಂದ್ರ ಬೇಡದ್ರಿ. ಶ್ರೀ ರೇಣುಕಾದೇವಿ ಗಾಯನ ಸಂಘ ನಿಡಗುಂದಿ ನಮ್ಮ ಸವಾಲ್ ನೋಡ್ರಿ. ಹೌದು. ಏನಂತಾರ ದೇವತೆಗಳ ರಜರಾಜನ ಸಹಾಯ ಕೇಳಲು ಏನರು. ಎರಡನೇದ ಏರಹ ಶ್ರೀಕೃಷ್ಣನ ಜ್ಞಾನ ಮಾಡಿ ಎನಿಸೋದು. ಮೂರನೇ ಸವಾಲ ಏನೂರದಿಂದಲೇ ಇವನಿಗೆ ನಂದಿಕೇಶ್ವರ ಎಂದು ಏನರಾಗಿದೆ. ನಾಲ್ಕನೇ ಸವಾಲ ಏನ ಕಾಲದಲ್ಲಿ ಸರಸ್ವತಿಯ ತಟಾಕದಲ್ಲಿ ಭದ್ರಾವತಿ ಎಂದು ಒಂದು ಏನನ. ಐದನೇ ಸವಾಲ ಏನಾತ ಆಗಿ ಗಂಗೆಯ ನೀರನ್ನು ಮುಟ್ಟಿ ಸ್ನಾನ ಮಾಡಿದರೆ ಅವನು ಏನಾಗುತ್ತಾನೆ. ಆರನೇ ಸವಾಲ ಏನೂರರಿಂದ ಅವನು ಗಂಗೆಯಿಂದ ಪರಾಕ್ರಮಣಕನಾಗಿ ಮಾಡುವುದು ಏನವಿಲ್ಲ. ಅಂತ ಸವಾಲು ಈ ರೀತಿ ಇರುತ್ತವೆ. ಒಂದನೇದ್ದು, ಏನರಿಂದ ಶಿವಲೋಕದಲ್ಲಿ ಏನೆಲ್ಲರೊಡನೆ ವಾಸ ಉಲ್ಲಾಸ ಯಾವಂದ. ಎರಡನೇದು, ಏನಿಗಳ ಹಿಂಡಿಗೆ ಹಿಂಡೆ ರಾಮ ಕಾರ್ಯಕ್ಕಾಗಿ ಯಾವದ್ದ. ಮೂರನೇದ್ದು, ಯಾವಂತರ ಮಹಾದೇವರನ್ನು ನೆನೆಯುತ್ತಾ ದರ್ಬೆಯ ಚಾಪೆಯ ಮೇಲೆ ಏನಾಗಬೇಕು. ನಾಲ್ಕನೇದ್ದು, ಏನರಿಂದ ಅಯೋಜನೆಯಾದ ತನ್ನ ಮಗಳಿಗೆ ಯಾವಳು ಎಂದು ಹೆಸರಿಟ್ಟು ಏನನು. ಐದನೇದ್ದು, ಏನೇ ಕಡಿದಾಗ ಜಗನ್ಮಾತೆ ಲಕ್ಷ್ಮಿ ಏನಿ ಶಿವಳು. ಇನ್ನು ಆರನೇದ್ದು, ಏನ ಪಾರ್ವತಿಯು ನಸು ನಾಚುತ್ತಾ ಸಖಿಯ ಮುಖಾಂತರ ತಂದೆಗೆ ಏನಿದಳು. ಹಿಂಗ ಟೋಟಲ್ 6% ನಮ್ಮ.